ಪಾರ್ಟಿಗೆ ಬೇರೆ ಪಕ್ಷದಿಂದ ಬರುವಂತಹ ಉದಾಹರಣೆ ನೋಡಿದ್ದೀವಿ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇರ್ಬೋದು. ಬಟ್ ನಾನು ಹಿಂದೂ ಶಾಸಕ ಇದ್ದಾವ ಬಿಜೆಪಿಗೂ, ಆವಾಗಲೂ ನನಗೆ ವೋಟಿಂಗ್ ಪವರ್ ಬಂದವಾಗ ಆವಾಗಲೂ ನಾವು ಅಡ್ಡ ಮತದಾನ ಮಾಡಿಲ್ಲ. ಮತ್ತು ನಮ್ಮ ಕುಟುಂಬ ಅಂತ ಕುಟುಂಬ ಅಲ್ಲ. ಇಲ್ಲದೇ ಇದ್ರೆ ನಮ್ಗೆ 2,000 ವೋಟರ್ಸ್ಗೆ ಜನ ಯಾಕೆ ಆಯ್ಕೆ ಮಾಡ್ತಾರೆ? ವಿಶ್ವಾಸ ಇದೆ ಜನರಿಗೆ. ಪಕ್ಷದಲ್ಲಿ ವಿಶ್ವಾಸ ಇಟ್ಕೊಂಡಿದ್ದೇನೆ. ನನ್ನ ಮೇಲೆ ಮಾತಾಡ್ಲಿಲ್ಲ ಯಾರು. ಈಗ ಮೊನ್ನೆ ಏನಾಯ್ತಲ್ಲ, ಆ 4 ಮಂದಿನೋ 5 ಮಂದಿ ಬೇರೆಯವ್ರ ಬಗ್ಗೆ ಹೇಳಿದ್ರು. ಅದನ್ನೀಗ ಇಲ್ಲೇ ಹೇಳಲಿಕ್ಕೆ ಆಗೋದಿಲ್ಲ, ನಿಮ್ಮ ಎದುರಿಗೆ ಹೇಳೋಕೆ ಆಗೋದಿಲ್ಲ. ಈಗ 2 ಮಂದಿ ನನಗೆ ಅನಿಸ್ತಾ ಇದೆ, 2 ಮಂದಿಗೆ ಟಾರ್ಗೆಟ್ ಯಾಕೆ ಮಾಡಿದ್ರು? ನಮ್ಮ ಪಕ್ಷವ್ರಿಗೆ ನಾನು ಹೇಳಿದ್ದೇನೆ. ಅವ್ರಿಗೆ ಯಾರ್ಯಾರ್ದು ಫೋನ್ ಬಂದಿತ್ತು ಬಂದೆ, ಯಾರ್ಯಾರ್ದು ಫೋನ್ ಬಂದಿತ್ತು ಯಾವಾಗ ಟ್ಯಾಪ್ ಮಾಡಿ ಯಾಕೆ ಮಾಡಿದ್ರು ಅವರಿಗೆ? ಯಾರು ಡಾಕ್ಟರ್, ಅವ್ರಿಗೆ ಅವನ ಮೇಲೆ ಒಂದು ಕೇಸ್ ಇತ್ತು, ಹೌದಲ್ಲ, ಲಂಬಾಣಿ. ಇವ್ರ ಮೇಲೂ ಒಂದು ಕೇಸ್ ಇದೆ. ಅವ್ರಿಗೆ ನೀವು ಹೆಂಗ್ ಮಾಡ್ತೀರಿ? ಯಾವ ವಿಚಾರ ಮಾಡ್ತೀರಿ? ಇಬ್ಬರನ್ನ ಟಾರ್ಗೆಟ್ ಮಾಡಿದ್ದಾರೆ. ನಿಮ್ಮ ಪಕ್ಷದಲ್ಲಿ ಟಾರ್ಗೆಟ್ ಇದೆ? ನಮ್ಮ ಪಕ್ಷದಲ್ಲ, ಅವ್ರು ಮಾಡಿದ್ರು ನನ್ನ ವಿಚಾರ. ಅದಕ್ಕೆ ನಮ್ಮ ಪಕ್ಷದ ಮುಖಂಡರು ಅದನ್ನ ಪತ್ತೆ ಹಚ್ಚಬೇಕು ಅಂತ ನಾನು ಹೇಳಿದೆ. ಅದಕ್ಕಾಗಿ ಸತೀಶ್ ಸಮಿತಿ ಅಲ್ಲ, ಅವರು ಅದು ಬೇರೆ. ಬಟ್ ಸ್ವಲ್ಪ ಇದೆಲ್ಲ ಐಡಿಯಾ ಬೇಕಲ್ಲ. ಟ್ಯಾಪ್ ಮಾಡಬೇಕು, ಫೋನ್ ಟ್ಯಾಪಿಂಗ್ ಮಾಡಿ ಅವ್ರಿಗೆ ಯಾರು ಫೋನ್ ಮಾಡಿ ಬಂದಿನವರು ವೋಟಿಂಗ್ ಮಾಡಿರೋ ಬಗ್ಗೆ ನಿಮ್ಗೆ ಅನಿಸುತ್ತೆ? ವೋಟ್ ಮಾಡಿದಾರೆ, ಅವರೇ ಮಾಡಿದ್ದಾರೆ ಅಂತ ಅನ್ಸುತ್ತೆ? ಇಲ್ಲ, ನನಗೆ ನಾವು ಸುರೇಶ್ ಬೈರತಿ ಇವರು ಇವತ್ತೇನು ಹೇಳಿದಾರಲ್ಲ ಬಸವರಾಜ್, ನಾನು ಅವ್ರ ಮುಖ ನೋಡಿದವಾಗ ಹಂಗೇನು ಅನಿಸ್ತಿಲ್ಲ. ಇವತ್ತು ಅವ್ರ ಮುಖ ನೋಡಿದವಾಗ ನನಗೇನು ಅಂತ ಆಮಿಷ, ನನಗೇನು ಅವಶ್ಯಕತೆ ಇಲ್ಲ ಅನ್ನೋದು ಮಾತಾಡಿದ್ದಾರೆ. ಮತ್ತು ಒಳ್ಳೆ ಮನುಷ್ಯ ಅವನು, ನನಗೆ ಗೊತ್ತಿದ್ದ ಮಟ್ಟಿಗೆ ಭಾಳ ಒಳ್ಳೆ ಮನುಷ್ಯ. ನಿಮ್ಮ ಪ್ರಕಾರ ಪ್ರಕರಣಗಳಿಂದ ಅದನ್ನ ಬ್ಲಾಕ್ ಮೇಲ್ ಮಾಡಿಬಿಟ್ಟು ನಿಮ್ಮ ನನಗೆ ಅನಿಸ್ತಾ ಇದೆ ಆ ಪ್ರಕರಣ ಬ್ಲಾಕ್ ಮೇಲ್. ಇನ್ನೊಂದು ಏನಾಗಿದೆ ಅಂದರೆ, ನಾನು ಕಾಂಗ್ರೆಸ್ಸಿಗೆ ಹೋಗ್ಲಿಕ್ಕೆ ಇಂಥದ್ದು ಮಾಡಿದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಬಂದವಾಗ ವೇದಿಕೆ ಮೇಲೆ ನನ್ನ ಕಾಂಗ್ರೆಸ್ ಬರ್ರಿ ಅಂತ ಹೋಗಿದ್ರು. ಅವರೇ ವೇದಿಕೆ ಮೇಲೆ ಇದ್ದವ್ರು ನೋಡಿದ್ರು. ನಿಮ್ಮ ಹತ್ರ ರೆಕಾರ್ಡ್ಸ್ ಇದೆ. ನಾನು ಹೇಳಿದೆ, ಬಿಜೆಪಿ ಒಬ್ಬನೇ ಇದ್ರು ನಿಲ್ತಾನೆ, ಬಿಜೆಪಿಲೇ ಶಕ್ತಿ ಇದೆ ಅನ್ನೋಂಥದ್ದು ಹೇಳಿದ್ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಏನಿದ್ರು, ನೀವು ಅಲ್ಲೇ ಇರ್ರಿ ಅಂತ ಸ್ಟೈಲಲ್ಲಿ ಹೇಳಿದ್ರು. ಇಲ್ಲಿ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ನೀವು ಕಾಂಗ್ರೆಸ್ ಬರೋದು ಬೇಡ. ಅರೆ, ಯಾರು ಹೇಳಿದಾರೆ ನಿಮ್ಮ ಕಾಂಗ್ರೆಸ್ ಬರ್ತೇನೆ ಅಂತ? ನಾನು ಅವ್ರಿಗೆ ಹೇಳಿದೆ, ನಮ್ಮ ಜೀವಮಾನದಲ್ಲಿ ನಾನು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೇ ಇಲ್ಲ ಯಾವತ್ತು. ನಾವು ಜನತಾದಳ ರಾಮಕೃಷ್ಣ ಹೆಗಡೆ ಸಣ್ಣ ಇದ್ದವನು, ಅಲ್ಲಿಂದ ಬಿಜೆಪಿಗೆ ಬಂದೆ. ಯಾವ ಪಕ್ಷದಲ್ಲಿ ಇರ್ತವೆ ಆ ಪಕ್ಷದ ಪರವಾಗಿ ನಿಷ್ಠೆಯಿಂದ ಇಲ್ಲಿ ತನಕನೂ ಇದ್ದೇನೆ, ಮುಂದೂ ಇರ್ತೇನೆ. ಹೀಗಾಗಿ ನಾನು ನಿಮ್ಗೆ ಹೇಳೋದಲ್ಲ,